Good morning, my dear students. Yes, in the last class we were discussing about a reaction to earlier age, that is a background to Romanticism. As you all know that Romanticism is a drastic change in the English literature all over the world, so that Romanticism took place in so many countries like Italy, England, Ireland, Scotland, etc., Britain, France, Germany, and it affected, can you see, Britain, France, Germany, but it affected the countries such as Italy also. Okay, yes, why this drastic change has taken place? Because people wanted a change in literature, wanted a change in architecture, architecture and music, so that this is after Augustan age. You should remember, here you can see, after Augustan age, Augustus, the emperor Augustus, who was very much interested in art, architecture, music, harmony, etc. So he supported the romantic age and romantic period and romantic writers. Main features also we have discussed in the last class. Central features of Romanticism, which it includes an emphasis on emotional and imaginative spontaneity, the importance of self-expression and individual feeling, and yes, rather than scientific truth, we need a voice is central. Voice is central here, and it is the poet's perceptions and feelings that matter. The poet himself, poet ಏನಿದಾನಲ್ಲ, ಬರಿತಾನಲ್ಲ, ಆ ಪೋಯೆಟ್ ಬರೆದ ಬರವಣಿಗೆಯೇ ಅದೇ ಫೈನಲ್ಲು, ಅದೇ ಮ್ಯಾಟ್ರ್ ಆಗೋದು. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇದು ಯಾವುದಂತ ಹೇಳ್ತಾರೆ ನಿಮಗೆ, ಯಾವುದೇ ಒಂದು ರೊಮ್ಯಾಂಟಿಕ್ ರೈಟಿಂಗ್ಸನ್ನು ತಗೊಳ್ಳಿ, ಪಿ ಶೆಲ್ಲಿ ಬರೆದಿದ್ದು, ಜಾನ್ ಕೀಟ್ಸ್ ಬರೆದಿದ್ದು, ಎಸ್.ಟಿ. ಕಾಲ್ರಿಡ್ಜ್ ಬರೆದಿದ್ದು, ಓಕೆ, ರೊಮ್ಯಾಂಟಿಕ್ ಪೋಯಮನ್ನು ತಗೊಂಡಾಗ ಅಲ್ಲಿ ಬರೆದಂಥ ಕವಿಯ ಒಂದು ಇಂಡಿವಿಜುವಲ್ ಎಸೆನ್ಸ್ ಆಫ್ ಲ್ಯಾಂಗ್ವೇಜೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾವು ವಿಲಿಯಂ ವರ್ಡ್ಸ್ವರ್ತ್ ಕೂಡ ಒಬ್ಬ ರೊಮ್ಯಾಂಟಿಕ್ ಕವಿ. ಓಕೆ, ವಿಲಿಯಂ ವರ್ಡ್ಸ್ವರ್ತಿಂದನೇ ರೊಮ್ಯಾಂಟಿಸಿಸಮ್ ಸ್ಟಾರ್ಟ್ ಆಗೋದು. ವಿಲಿಯಂ ವರ್ಡ್ಸ್ವರ್ತು ನಾವು ಓದ್ತಿರುವಾಗ ಆತನ ಒಂದು ಪದ್ಯ ನೆನಪಾಗುತ್ತೆ ನನಗೆ. ವಿಲಿಯಂ ವರ್ಡ್ಸ್ವರ್ತ್ ತುಂಬ ಪದ್ಯಗಳಿದ್ದಾವೆ, ಅದರಲ್ಲಿ ಡಫಡಿಲ್ಸ್ ಅಂತ ಇದೆ. ಓಕೆ, ಡಫಡಿಲ್ಸ್ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸಾಂಪಲ್ ಹೇಳಿದ್ದೆ. ಆಮೇಲೆ ವಿಲಿಯಂ ವರ್ಡ್ಸ್ವರ್ತ್ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್ ಅಂತ ಇದೆ. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್, ಅದರಲ್ಲಿ ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್, ಥ್ರೋ ಆಲ್ ದೀಸ್ ಬ್ಯಾರನ್ ಲೀವ್ಸ್ ಕಮ್ ಔಟ್ ಆಫ್ ಆಲ್ ದೀಸ್ ಬ್ಯಾರನ್ ಲೀವ್ಸ್, ಥ್ರೋ ಔಟ್ ಆಲ್ ದೀಸ್ ಬ್ಯಾರನ್ ಲೀವ್ಸ್. ಬ್ಯಾರನ್ ಲೀವ್ಸ್ ಅಂತ ಹೇಳಿದರೆ ಒಣಗೋಗಿರೋ ಎಲೆಗಳಂದರೆ ಬುಕ್ಕಿನ ಪುಸ್ತಕದ ಹಾಳೆಗಳಿಗೆ ಹೇಳ್ತಾನವನು. ಓಕೆ, ಕಮ್ ಔಟ್ ಆ್ಯಂಡ್ ಲೆಟ್ ಅಸ್ ಕಮ್ ಟು ದ ನೇಚರ್ ಈಸ್ ಅವರ್ ಟೀಚರ್ ಅಂತೇಳಿ ಹೇಳ್ತಾರೆ. ಸೊ ಇದು ಇಂಡಿವಿಜುವಾಲಿಟಿ ಆತನ ಪ್ರಕಾರ ಮೇಯ್ನಾಗಿ. ಓಕೆ, ಕೆಪಾಸಿಟಿ ಆಫ್ ವಂಡರ್, ವಿಷನ್ ಆಫ್ ಚೈಲ್ಡ್ಹುಡ್ ಇರುತ್ತೆ ಇದರಲ್ಲಿ. ಸೊ ಇವೆಲ್ಲವೂ ಕೂಡ ಸೊಸೈಟಿ, ಔಟ್ಕ್ಯಾಸ್ಟ್ ಆಫ್ ಸೊಸೈಟಿ, ಐಡಿಯಾ ಆಫ್ ದ ಪೋಯೆಟ್, ಇವೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತವೆ. ಓಕೆ, ಸೊ ಫೈನಲಿ ವೆನ್ ವಿ ಕಮ್ ಟು ದ್ಯಾಟ್ ನೆಕ್ಸ್ಟ್ ಟು ದ್ಯಾಟ್, ಇದಾದಮೇಲೆ ಲಾಸ್ಟ್ಲಿ, ಹಾಗಾದರೆ ಇವೆಲ್ಲವೂ ಫೀಚರ್ಸ್ ಇರ್ತವೆ. ಮೇನ್ ಫೀಚರ್ಸ್ ಯಾವ್ಯಾವು, ರೊಮ್ಯಾಂಟಿಸಿಸಮ್ ಅಂದರೆ ಏನು, ರೊಮ್ಯಾಂಟಿಕ್ ಪೋಯೆಟ್ರಿಲಿ ಏನಿರುತ್ತೆ, ರೊಮ್ಯಾಂಟಿಕ್ ಪೋಯೆಟ್ರಿಲಿ ಯಾವ ರೀತಿ ಬರೀತಾರೆ, ಯಾವ ರೀತಿ ರೊಮ್ಯಾಂಟಿಕ್ ಪೋಯೆಟ್ರಿ ಸ್ಟಾರ್ಟ್ ಆಯಿತು, ಅದರಲ್ಲಿ ಯಾವ ಥರದ್ದಿರುತ್ತೆ. ಫಾರ್ ಎಕ್ಸಾಂಪಲ್, ವಾರ್ ಪೋಯೆಟ್ರಿ ಅಂತ ಬರುತ್ತೆ ನಮ್ಮಲ್ಲಿ ಇಂಗ್ಲೀಷ್ ಲಿಟ್ರೇಚರಲ್ಲಿ. ವಾರ್ ಪೋಯೆಟ್ರಿಲಿ ಕೆವಿಲಿಯರ್ ಪೋಯೆಟ್ಸ್ ಅಂತ ಬರ್ತಾರೆ. ಕೆವಿಲಿಯರ್ ಪೋಯೆಟ್ಸ್, ಅವರಿಗೆ ವಾರ್ ಪೋಯೆಟ್ಸ್ ಅಂತ ಕರೀತಾರೆ. ಅವ್ರು ಯಾವಾಗಲೂ ಯುದ್ಧದ ಬಗ್ಗೆ ಬರಿತಾ ಹೋಗ್ತಾರೆ, ಯುದ್ಧದ ಡೇಂಜರ್ ಬಗ್ಗೆ, ಹಜಾರ್ಡಸ್ ನೇಚರ್ ಆಫ್ ದ ವಾರ್,
ಯುದ್ಧದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಬರಿತಾ ಬರ್ತಾರೆ. ಸೊ ಅದೇ ರೀತಿ ನೀವು ಆ ವಾರ್ ಪೋಯೆಟ್ಸ್ನ ಪದ್ಯಗಳನ್ನು ನೋಡಿದರೆ ಕಂಪ್ಲೀಟಾಗಿ ಬರೀ ಯುದ್ಧದ ಬಗ್ಗೆನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಓ ಮೈ ಸೋಲ್ಜರ್, ಮೈ ಸೋಲ್ಜರ್, ಓ ಮೈ ಸೋಲ್ಜರ್, ಓ ಮೈ ಕ್ಯಾಪ್ಟನ್, ಮೈ ಕ್ಯಾಪ್ಟನ್, ಓ ಮೈ ಕ್ಯಾಪ್ಟನ್ ಅಂತ ಹೇಳಿ ಒಂದು ಪದ್ಯ ಇದೆ. ಓ ಕ್ಯಾಪ್ಟನ್, ಮೈ ಕ್ಯಾಪ್ಟನ್ ಅಂತೇಳಿ ಈ ಥರ ಬರೀ ಯುದ್ಧದ ಬಗ್ಗೆ. ಆಮೇಲೆ ದ ಮ್ಯಾನ್ ಹಿ ಕಿಲ್ಡ್ ಅನ್ನೋದೊಂದು ಪೋಯಮ್ ಇದೆ. ಐ ಆ್ಯಂಡ್ ಹಿಮ್ ವಿ ಮೆಟ್ ಟುಗೆದರ್ ಇನ್ ದ ವಾರ್ ಫೀಲ್ಡ್, ಬ್ಯಾಟಲ್ ಫೀಲ್ಡ್. ಐ ವಾಸ್ ಹೀಸ್ ಫೋ, ಈ ವಾಸ್ ಮೈ ಫೋ. ಐ ಡೋಂಟ್ ನೋ ಹಿಮ್, he too don't know me, and we are met together in the war field, and we don't know, and our main motto, main religion was to fight. I shoot him ಅಂತ ಹೇಳಿ ಒಂದು ಪದ್ಯ ಇದೆ. ಸೊ ಇದರಲ್ಲಿ ಶೂಟಿಂಗು, ವಾರು, ಯುದ್ಧ ಮಾಡೋದು, ಸಾಯಿಸೋದು, ಕೊಲೆ ಮಾಡೋದು ಇದೆ ವಾರ್ ಫೀಲ್ಡ್ ಬಗ್ಗೆ. ಇದು ಯಾವುದಿದು? ವಾರ್ ಪೋಯೆಟ್ಸು, ಕೆವಲಿಯರ್ ಪೋಯೆಟ್ಸು. ಬಟ್ ರೊಮ್ಯಾಂಟಿಸಿಸಮಲ್ಲಿ ಏನಿರುತ್ತೆ? ನೇಚರ್ ಬಗ್ಗೆ ಇರುತ್ತೆ, ಪ್ರಾಣಿ ಪಕ್ಷಿಗಳ ಬಗ್ಗೆ ಇರುತ್ತೆ, ಬೆಟ್ಟ ಗುಡ್ಡಗಳ ಬಗ್ಗೆ ಇರುತ್ತೆ, ನದಿ ಹಳ್ಳ ಕೊಳ್ಳಗಳ ಬಗ್ಗೆ ಇರುತ್ತೆ, ಯಾವುದೋ ಒಂದು ಪಕ್ಷಿ ಬಗ್ಗೆ ಇರುತ್ತೆ, ಯಾವುದೋ ಒಂದು ಪ್ರಾಣಿ ಬಗ್ಗೆ ಇರುತ್ತೆ, ಯಾವುದೋ ಒಂದು ಏರಿಯಾ ಬಗ್ಗೆ ಇರುತ್ತೆ. ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಬರೆದಿರ್ತಾರೆ, ಅದನ್ನು ಪ್ರೀತಿಯಿಂದ ಹೊಗಳಿ ಬರೆದಿರ್ತಾರೆ. ಎಮೋಷನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ. ಹಾಗಾದರೆ ನೆಕ್ಸ್ಟ್ ನೋಡೋಣ ನಾವು, ಹೂ ವರ್ ದ ರೊಮ್ಯಾಂಟಿಕ್ಸ್. ರೊಮ್ಯಾಂಟಿಸಿಸಮ್ ಗೊತ್ತಾಯಿತು, ಬ್ಯಾಕ್ಗ್ರೌಂಡ್ ಟು ರೊಮ್ಯಾಂಟಿಸಿಸಮ್ ಗೊತ್ತಾಯಿತು. ಹಾಗಾದರೆ ಈಗ ರೊಮ್ಯಾಂಟಿಕ್ಸ್ ಅಂದರೆ ಯಾರು ರೊಮ್ಯಾಂಟಿಕ್ ಕವಿಗಳು? ರೊಮ್ಯಾಂಟಿಕ್ಸ್ ಅಂದರೆ ಯಾರು? ರೊಮ್ಯಾಂಟಿಕ್ ಕವಿಗಳು ಯಾರ್ಯಾರು ಅನ್ನೋದನ್ನು ನೋಡೋಣ. ಓಕೆ ಸಮ್ ಆಥರ್ಸ್ ಹ್ಯಾವ್ ಬೀನ್ ರಿಗಾರ್ಡೆಡ್ ಆ್ಯಸ್ ಪ್ರೀ ರೊಮ್ಯಾಂಟಿಕ್ಸ್. ರೊಮ್ಯಾಂಟಿಸಿಸಮ್ ಬರೋಕ್ಕಿಂತ ಮುಂಚೆ ಪ್ರೀ ರೊಮ್ಯಾಂಟಿಸಿಸಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅಂತ ಪ್ರೀಪೋನು, ಪೋಸ್ಟ್ಪೋನ್ ಅಂತ ನೋಡ್ಕೊಳ್ಳಿ. ಪೋಸ್ಟ್ಪೋನ್ ಅಂದರೆ ಅದಾದಮೇಲೆ ಅಂತ, ಪ್ರೀಪೋನ್ ಅಂದರೆ ಅದಕ್ಕಿಂತ ಮುಂಚೆ ಅಂತ ಹೇಳಿ. ಅಂದರೆ ಪ್ರೀ ರೊಮ್ಯಾಂಟಿಕ್ ಅಂದರೆ ರೊಮ್ಯಾಂಟಿಸಿಸಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ಮೊದಲು ಅಂತ. ಓಕೆ, ಹಾಗಾದರೆ ಯಾರ್ಯಾರಿದ್ರು ಕವಿಗಳಂಗಾದರೆ ಪ್ರೀ ರೊಮ್ಯಾಂಟಿಕ್ಸಲ್ಲಿ ಯಾರು ಗುರುತಿಸ್ಕೊಳ್ತಾರೆ? ವಿಲಿಯಂ ಬ್ಲೇಕ್. ನೀವು ನೋಡಿ, ವಿಲಿಯಂ ಬ್ಲೇಕ್ದು ನೀವು ಪದ್ಯ ಓದಿದ್ದೀರಾ, ನೋಡಿರ್ತೀರ, ಕೇಳಿರ್ತೀರ. ವಿಲಿಯಂ ಬ್ಲೇಕ್, ಟೈಗರ್ ಪದ್ಯ. ವಿಲಿಯಂ ಬ್ಲೇಕ್, ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್, ಹೂ ಮೇಡ್ ಯು ಮಾರ್ಟಲ್ ಥೈ ವಾರ್ ಅಂತೇಳೊಂದು ಪದ್ಯ ಇದೆ ನೋಡಿ ಟೈಗರ್ದು. ವಿಲಿಯಂ ಬ್ಲೇಕ್ ಟೈಗರು. ಆ್ಯಂಡ್ ಅಗೇನ್ ವಿಲಿಯಂ ಬ್ಲೇಕ್ದು ಯಾವುದು ಲ್ಯಾಂಬ್ ಪದ್ಯನೂ ಕೂಡ ಇದೆ. ವಿಲಿಯಂ ಬ್ಲೇಕ್ ಕೂಡ ಹೌದು. ವಿಲಿಯಂ ಬ್ಲೇಕ್ ಎ ವಿಷನರಿ ಪೊಯೆಟ್ ವಾಸ್ ಆಲ್ಸೋ ಆ್ಯನ್ ಆರ್ಟಿಸ್ಟ್ ಆ್ಯಂಡ್ ಎನ್ಗ್ರೇವರ್. ಅಂದರೆ ಪೇಂಟರ್ ಅಂತ, ಕೆತ್ತನೆ ಮಾಡುವಂಥವನು. ಆಮೇಲೆ ಆರ್ಟಿಸ್ಟ್ ಕೂಡ ಹೌದು. ವಿತ್ ಎ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಇನ್ ಚೈಲ್ಡ್ಹುಡ್ ಆ್ಯಂಡ್ ಎ ಸ್ಟ್ರಾಂಗ್ ಹೇಟ್ರೆಡ್ ಆಫ್ ಮೆಕ್ಯಾನಿಕಲ್ ರೀಸನ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್. ಈತನು ಕೂಡ ಏನು ಹೇಟ್ ಮಾಡ್ತಾ ಇದ್ದ? ಇಂಡಸ್ಟ್ರಿಯಲೈಸೇಷನ್, ಈ ಒಂದು ಏನಂತ ಕರಿತೀವಿ, ನಗರೀಕರಣ, ಖಾಸಗೀಕರಣ, ಮತ್ತು ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲೈಸೇಷನ್. ಓಕೆ, ಈ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗೋದು, ಅರ್ಬನೈಸೇಷನ್ನು, ಇಂಡಸ್ಟ್ರಿಯಲೈಸೇಷನ್ನು, ಇವನ್ನೆಲ್ಲವನ್ನು ಹೇಟ್ ಮಾಡ್ತಾ ಇದ್ದ ಈತ ತನ್ನ ಬರಹದಲ್ಲಿ ಆರ್ಟ್ ಮತ್ತು ಆರ್ಕಿಟೆಕ್ಚರ್ಗೆ ಒತ್ತನ್ನು ಕೊಡ್ತಾ ಇದ್ದ. ಪೇಂಟಿಂಗ್ ಮೂಲಕ ತನ್ನ ಪದ್ಯವನ್ನು ಹೇಳ್ಕೊತಾ ಇದ್ದ, ಬರಿತಾ ಇದ್ದ ಅಂತ ಒಂದು ವಿಲಿಯಂ ಬ್ಲೇಕ್. ಓಕೆ, ನೆಕ್ಸ್ಟು ರಾಬರ್ಟ್ ಬರ್ನ್ಸ್. ನೋಡಿ, ರಾಬರ್ಟ್ ಬರ್ನ್ಸ್ 1759 to 1796 who worked as a plowman and a farm laborer, but who had received a good education and was interested in early Scots ballads and folk songs. Robert Burns, he was a plowman and a farm laborer. ಒಬ್ಬ ರೈತ ಆತ, ಒಬ್ಬ ಕೂಲಿಕಾರ, ಒಬ್ಬ ಹೊಲ ಮನೆಯಲ್ಲಿ ಕೆಲಸ ಮಾಡುವಂಥ ಮನುಷ್ಯ. ಅವನೇನು ಮಾಡಿದ? ಈ ರಿಸೀವ್ಡ್ ಎ ಗುಡ್ ಎಜುಕೇಷನ್. ಆಮೇಲೆ ಒಳ್ಳೆ ಎಜುಕೇಷನ್ ಪಡ್ಕೊಂಡು ಅವನು ಬಲ್ಲಾಡ್ಸ್ ಮತ್ತು ಫೋಕ್ ಸಾಂಗ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸಿದಂಥವನು. ಫೋಕ್ ಸಾಂಗ್ಸ್, ಈ ಶೋಡ್ ಸಮ್ ಇಂಟ್ರೆಸ್ಟ್ ಇನ್ ಫೋಕ್ ಸಾಂಗ್ಸ್ ಆ್ಯಂಡ್
Ballads ಅಂದರೆ ದಟ್ ಇಸ್ ಆಲ್ಸೋ ಎ ಟೈಪ್ ಆಫ್ ಎ ಲಿರಿಕಲ್ ಸಾಂಗ್ ಲೈಕ್ ಪೋಯಮ್ಸ್. ಓಕೆ, ನೆಕ್ಸ್ಟ್ ಟು ದಟ್ ಯು ಸಿ ವಾಲ್ಟರ್ ಸ್ಕಾಟ್. ನೆಕ್ಸ್ಟ್ ಯಾರು ಪ್ರೀ ರೊಮ್ಯಾಂಟಿಕ್ಸಲ್ಲಿ ಬರೋದು ವಾಲ್ಟರ್ ಸ್ಕಾಟ್ ಅಂತ ಹೇಳಿ. ಆತ ಪ್ರೀ ರೊಮ್ಯಾಂಟಿಕ್ಸ್ಗಿಂತ ಮುಂಚೆ ಮೊದಲನೇ ರೊಮ್ಯಾಂಟಿಕ್ ಕವಿ ಯಾರು ಗೊತ್ತಾ? ನಾನು ಹೇಳ್ದಂಗೆ ವಿಲಿಯಂ ವರ್ಡ್ಸ್ವರ್ತ್. ಹಿ ವಾಸ್ ದ ಫಸ್ಟ್ ಜನ್ರೇಷನ್ ಆಫ್ ದ ರೊಮ್ಯಾಂಟಿಕ್ಸ್. ಫಸ್ಟ್ ಜನ್ರೇಷನ್ ಆಫ್ ದ ರೊಮ್ಯಾಂಟಿಕ್ಸಲ್ಲಿ ಬರುವಂಥವನು ವಿಲಿಯಂ ವರ್ಡ್ಸ್ವರ್ತ್. ಓಕೆ, ಬಟ್ ಇಲ್ಲಿ ವಾಲ್ಟರ್ ಸ್ಕಾಟ್ ಸ್ವಲ್ಪ ನೋಡೋಣ. ವಾಲ್ಟರ್ ಸ್ಕಾಟ್ 1771 to 1832. ಅನದರ್ ಸ್ಕಾಟ್ ಅಂದರೆ ಅರ್ಥ ಆಯ್ತಾ ನಿಮಗೆ? ಈಸ್ ಫ್ರಮ್ ಸ್ಕಾಟ್ಲ್ಯಾಂಡ್ ಅಂತ, ನಾಟ್ ಫ್ರಮ್ ಇಂಗ್ಲೆಂಡ್. ಗ್ರೇಟ್ ಬ್ರಿಟನ್ ಅವಾಗ ಏನಾಗಿತ್ತು ಗೊತ್ತಾ? 3 ದೇಶಗಳು ಸೇರಿ ಗ್ರೇಟ್ ಬ್ರಿಟನ್ ಆಗಿತ್ತು. ಒಂದು ಇಂಗ್ಲೆಂಡು, ಒಂದು ಸ್ಕಾಟ್ಲ್ಯಾಂಡು, ಇನ್ನೊಂದು ಐರ್ಲ್ಯಾಂಡು. ಓಕೆ, ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್, ಐರ್ಲ್ಯಾಂಡ್ 3 ಸೇರ್ಕೊಂಬಿಟ್ಟು ಬ್ರಿಟಿಷ್ ಕವಿಗಳು ಅಂತ ಆಗಿದ್ದರು. ಸೊ ವಾಲ್ಟರ್ ಸ್ಕಾಟ್ ಬಂದ್ಬಿಟ್ಟು ಇವ ಈಸ್ ಫ್ರಮ್ ಸ್ಕಾಟ್ಲ್ಯಾಂಡ್. ಹೂ ಡೆವಲಪ್ಡ್ ಈಸ್ ಇಂಟ್ರೆಸ್ಟ್ ಇನ್ ಓಲ್ಡ್ ಟೇಲ್ಸ್ ಆಫ್ ದ ಬಾರ್ಡರ್ ಅರ್ಲಿ ಯುರೋಪಿಯನ್ ಪೊಯೆಟ್ರಿ ಇಂಟು ಕರಿಯರ್ ಆ್ಯಸ್ ಎ ಪೊಯೆಟ್ ಆ್ಯಂಡ್ ನಾವೆಲಿಸ್ಟ್. ಅವ ಪೊಯೆಟ್ ಮತ್ತು ನಾವಲಿಸ್ಟ್ ಆಗಿ ತನ್ನ ಕರಿಯರ್ನ ಬೆಳೆಸ್ಕೊಂಡಿದ್ದ. ಓಕೆ, ಎಸ್, ಇದು ಹಾಗಾದರೆ ನಾವು ಈಗ ವಿ ಶಲ್ ಕಮ್ ಟು ವೆರಿ ಇಂಪಾರ್ಟೆಂಟ್ಲಿ ವಿ ಶಲ್ ಕಮ್ ಟು ನೆಕ್ಸ್ಟ್ ಪ್ರೀ ರೊಮ್ಯಾಂಟಿಕ್ಸ್ ಆಯ್ತಲ್ಲ. ಪ್ರೀ ರೊಮ್ಯಾಂಟಿಕ್ಸಲ್ಲಿ ಎಷ್ಟು ಜನ ಬಂದರು? ಹಾಗಾದರೆ ನಮಗೆ ಹೂವರ್ ರೊಮ್ಯಾಂಟಿಕ್ಸಲ್ಲಿ ಹೂವರ್ ರೊಮ್ಯಾಂಟಿಕ್ಸ್ ಯಾರ್ಯಾರೆಲ್ಲ ರೊಮ್ಯಾಂಟಿಕ್ ಕವಿಗಳು ಅಂತ ಗೊತ್ತಾಯಿತು. ಯಾರ್ಯಾರಲ್ಲಿ ಪ್ರೀ ರೊಮ್ಯಾಂಟಿಕ್ಸ್ ಕವಿಗಳಲ್ಲಿ ವಿಲಿಯಂ ಬ್ಲೇಕ್ ಬಂದ, ರಾಬರ್ಟ್ ಬರ್ನ್ಸ್ ಬಂದ, ವಾಲ್ಟರ್ ಸ್ಕಾಟ್ ಬಂದ. ಓಕೆ, ನೆಕ್ಸ್ಟು ಹಾಗಾದರೆ ಫಸ್ಟ್ ಜನ್ರೇಷನ್ ರೊಮ್ಯಾಂಟಿಕ್ ಕವಿಗಳ್ಯಾರು? ಹೂ ಆರ್ ದ ರೊಮ್ಯಾಂಟಿಕ್ ಪೊಯೆಟ್ಸ್? ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ಸ್ ಬಂದಿದ್ದು ಯಾರಪ್ಪ ಅಂದರೆ, ಯು ಕ್ಯಾನ್ ಸಿ ಹಿಯರ್ ದೇ ಆರ್ ಕಾಲ್ಡ್ ಆ್ಯಸ್ ಲೇಕ್ ಪೊಯೆಟ್ಸ್. ದ ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಲೇಕ್ ಪೊಯೆಟ್ಸ್ ಅಂದರೆ ಅವರೆಲ್ಲ ಬಿಕಾಸ್ ಆಫ್ ದೇರ್ ಅಟ್ಯಾಚ್ಮೆಂಟ್ ಟು ದ ಲೇಕ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ವೆಸ್ಟ್ ಇಂಗ್ಲೆಂಡಲ್ಲಿರುವಂಥ ಒಂದು ಲೇಕ್ ಡಿಸ್ಟಿಕ್ ಇದೆ. ಆ ಲೇಕ್ ಡಿಸ್ಟಿಕ್ಕಲ್ಲಿ ಹುಟ್ಟಿ ಬೆಳೆದು ಅವರ ಅಟ್ಯಾಚ್ಮೆಂಟ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನಮಗೆ ನೋಡಿ, ನಮ್ಮ ಕನ್ನಡದಲ್ಲಿ ಕುವೆಂಪು ಆತ ಹುಟ್ಟಿ ಬೆಳೆದಿದ್ದಲ್ಲ ಮಲೆನಾಡಿನ ತಪ್ಪಲಿನಲ್ಲಿ. ಮಲೆನಾಡಿಗೂ ತುಂಗಭದ್ರೆಗೂ ಮತ್ತು ನಮ್ಮ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕುವೆಂಪುಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಲ್ವಾ? ಕಡಲ ತೀರ ಭಾರ್ಗವ ಅಂತೇಳಿ ಇನ್ನೊಬ್ಬರನ್ನ ಕರೀತಾರೆ. ಓಕೆ, ಆ ಥರ ಇವರಿಗೆ ಲೇಕ್ ಪೊಯೆಟ್ಸ್ ಅಂತಲೂ ಕರೀತಾರೆ. ಯಾರನ್ನ? ಈ 4 ಜನನ ಯಾರ್ಯಾರನ್ನ ಗೊತ್ತಾ? ವಿಲಿಯಂ ವರ್ಡ್ಸ್ವರ್ತ್ನ, ಎಸ್.ಟಿ. ಕಾಲ್ರಿಡ್ಜ್, ಸ್ಯಾಮುಯಲ್ ಟೈಲರ್ ಕಾಲ್ರಿಡ್ಜ್ನ, ರಾಬರ್ಟ್ ಸೂದಿನ, ಚಾರ್ಲ್ಸ್ ಲ್ಯಾಂಬ್ನ. ಓಕೆ, 4 ಜನನ ವಿ ಕಾಲ್ ದೆಮ್ ಆಸ್ ಲೇಕ್ ಪೊಯೆಟ್ಸ್. ಸೊ ಲೇಕ್ ಪೊಯೆಟ್ಸ್ ಅಂತಲೂ ಕರೀತಾರೆ, ರೊಮ್ಯಾಂಟಿಕ್ ಪೊಯೆಟ್ಸ್ ಅಂತಲೂ ಕರೀತಾರೆ. ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ಸ್ ಯಾರ್ಯಾರು? ಹಾಗಾದರೆ ಮೊದಲಿಗಲಾಗಿ ಬರೋದು ವಿಲಿಯಂ ವರ್ಡ್ಸ್ವರ್ತ್. ನೆನ್ಪಿಟ್ಟುಕೊಳ್ಳಿ, ವಿಲಿಯಂ ವರ್ಡ್ಸ್ವರ್ತ್ ವಾಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪೊಯೆಟ್ and who came from the Lake District and was a leading poet of the group, whose work was especially associated with the centrality of the self and the love of nature. Nodi, his work was especially associated with the love of nature. He loved nature, he praised nature, he preached ನೇಚರ್ನ ಪ್ರೀತಿಸಿದ, ನೇಚರ್ನೇ ಪ್ರೀಚ್ ಮಾಡಿದ. ಪ್ರೀಚಿಂಗ್ ಅಂದರೆ ನೇಚರನ್ನೇ ಪಾಠ ಮಾಡಿದ್ದು, ಪ್ರೀತಿಸಿದ್ದು, ನೇಚರ್ನ ಹೊಗಳಿದ್ದೆಲ್ಲ ಬಂದ್ಬಿಟ್ಟು ವಿಲಿಯಂ ವರ್ಡ್ಸ್ವರ್ತ್. ಓಕೆ, ನೆಕ್ಸ್ಟು ದಟ್ ಯು ಸಿ, ಇದಾದ ಮೇಲೆ ಬರೋದು ಎಸ್.ಟಿ. ಕಾಲ್ರಿಡ್ಜ್, ಸ್ಯಾಮುಯಲ್ ಟೈಲರ್ ಕಾಲ್ರಿಡ್ಜ್ ಅಂತೇಳಿ ಬರ್ತಾರೆ ರೊಮ್ಯಾಂಟಿಕ್ ಪೀರಿಯಡಲ್ಲಿ. ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ ಪೀರಿಯಡ್
1772 to 1834 was Wordsworth's closest colleague and collaborator. ವರ್ಡ್ಸ್ವತ್ತಿನ ಕ್ಲೋಸೆಸ್ಟ್ ಫ್ರೆಂಡು, ಕ್ಲೋಸೆಸ್ಟ್ ಕಲೀಗು, ಕ್ಲೋಸೆಸ್ಟ್ ಕೊಲಾಬರೇಟರ್ ಕೂಡ ಹೌದು. ಪವರ್ಫುಲ್ ಇಂಟೆಲೆಕ್ಚುಯಲ್ ಹೂಸ್ ವರ್ಕ್ ವಾಸ್ ಆಫನ್ ಇನ್ಫ್ಲೂಯೆನ್ಸ್ಡ್ ಬೈ ಕಾಂಟೆಂಪ್ರರಿ ಐಡಿಯಾಸ್ ಅಬೌಟ್ ಸೈನ್ಸ್ ಆ್ಯಂಡ್ ಫಿಲಾಸಫಿ. ಇಬ್ಬರು ಸೇರಿ ತುಂಬ ವರ್ಕ್ಸನ್ನು ಪಬ್ಲಿಷ್ ಮಾಡ್ತಾರೆ. ಓಕೆ, ಯಾರ್ಯಾರು ಸೇರಿಬಿಟ್ಟು? ವಿಲಿಯಂ ವರ್ಡ್ಸ್ವರ್ತ್ ಮತ್ತು ಎಸ್.ಟಿ. ಕಾಲ್ರಿಡ್ಜ್ ಇವರಿಬ್ಬರು ಸೇರಿ ಕೆಲವೊಂದು ವರ್ಕ್ಸನ್ನು ಜೊತೆಗೆ ಕಲೀಗ್ಸ್ ಆಗಿ, ಜೊತೆಗೆ ಫ್ರೆಂಡ್ಸ್ ಆಗಿ ಪದ್ಯದ ಕಲೆಕ್ಷನ್ಸನ್ನು ಬರೀತಾರೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸಿಗೋದು ರಾಬರ್ಟ್ ಸೂದಿ ಅಂಥೇಳಿ. ರಾಬರ್ಟ್ ಸೂದಿ ಕೂಡ ಎ ಪ್ರಾಲಿಫಿಕ್ ರೈಟರ್ ಆಫ್ ಪೊಯೆಟ್ರಿ ಆ್ಯಂಡ್ ಪ್ರೋಸ್ ಹೂ ಸೆಟಲ್ಡ್ ಇನ್ ಲೇಕ್ ಡಿಸ್ಟ್ರಿಕ್ಟ್ ಆ್ಯಂಡ್ ಬಿಕೇಮ್ poet laureate in 1813. His work was later mocked by Lord Byron. ನೋಡಿ, ರಾಬರ್ಟ್ ಸೂದಿ ಏನಾಗ್ತಾರೆ ಗೊತ್ತಾ? ಅವರು ಪೊಯೆಟ್ ಲಾರೆಟ್ ಆಗ್ತಾರೆ. ಅವರು ಕೂಡ ಲೇಕ್ ಡಿಸ್ಟಿಕ್ಕಲ್ಲಿ ಸೆಟ್ಲಾಗಿ ತುಂಬ ನೇಚರ್ ಪೋಯಮ್ಸನ್ನು ಬರೆದು, ಇಮ್ಯಾಜಿನೇಟಿವ್ ಪೋಯಮ್ಸನ್ನು ಬರೆದು ಪೊಯೆಟ್ ಲಾರೆಟ್ ಆಗೋದು ಅಂದರೆ ಏನು ಗೊತ್ತಾ? ಅದು ಒಳ್ಳೆ ಹೈ ಡೆಸಿಗ್ನೇಷನ್ನು. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಗೆ, ಓಕೆ, ಪದ್ಮಶ್ರೀ ಪ್ರಶಸ್ತಿ ಪಡೆದಂಗೆ ಪೊಯೆಟ್ ಲಾರೆಟ್ ಆಗ್ತಾರೆ. ಕೊನೆಗೆ ಲಾಸ್ಟಿಗೆ ರಾಬರ್ಟ್ ಸೂದಿಯ ವರ್ಕ್ಸನ್ನು ಯಾರು ಇಮಿಟೇಟ್ ಮಾಡ್ತಾರೆ? ಲಾರ್ಡ್ ಬೈರಾನ್ ಅಂತ ಬರ್ತಾರೆ. ಲಾರ್ಡ್ ಬೈರಾನ್ ಈಸ್ ಆಲ್ಸೋ ಎ ಸೆಕೆಂಡ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ಸು. ಆತ ಈತನ ಪೊಯೆಟ್ಸನ್ನು ಪೊಯೆಟಿಕ್ ಸ್ಟೈಲನ್ನು ಇಮಿಟೇಟ್ ಮಾಡ್ತಾರೆ. ಓಕೆ, ಎಸ್, ನೆಕ್ಸ್ಟ್ ಟು ದಟ್ ಯು ಸಿ, ನೆಕ್ಸ್ಟ್ ನಿಮಗೆ ಬರೋದು ಚಾರ್ಲ್ಸ್ ಲ್ಯಾಂಬ್. ನೆಕ್ಸ್ಟ್ ಯು ವಿಲ್ ಗೆಟ್ 1 minute. ನೆಕ್ಸ್ಟ್ ನಮಗೆ ಯಾರು ಸಿಗ್ತಾರಪ್ಪ ಅಂದರೆ ಚಾರ್ಲ್ಸ್ ಲ್ಯಾಂಬ್. 1775 to 1834 was a poet, but he is best known for his essays and literary criticism. Londoner, he was especially close to ಎಸ್.ಟಿ. ಕಾಲ್ರಿಡ್ಜ್. ಚಾರ್ಲ್ಸ್ ಲ್ಯಾಂಬ್ ನಾವೆಲಿಸ್ಟ್ ಕೂಡ ಹೌದು, ಕ್ರಿಟಿಕ್ ಕೂಡ ಹೌದು. ಆತ ತುಂಬ ಕ್ಲೋಸ್ ಅಸೋಸಿಯೇಷನ್ ಯಾರ ಜೊತೆಗಿರುತ್ತೆ? ಎಸ್.ಟಿ. ಕಾಲ್ರಿಡ್ಜ್ ಜೊತೆಗಿರುತ್ತೆ. ಎಸ್.ಟಿ. ಕಾಲ್ರಿಡ್ಜ್ ಇಲ್ಲಿದ್ದಾರೆ ನೋಡಿ. ಓಕೆ, ಅವ್ರ ಜೊತೆಗಿರುತ್ತೆ. ಓಕೆ ದೆನ್ ನೆಕ್ಸ್ಟ್ ಥಾಮಸ್ ಡಿಕ್ವೆನ್ಸಿ ಅಂತೇಳಿ ನೆಕ್ಸ್ಟ್ ಸಿಗೋದು. ಓಕೆ, ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ ಪೊಯೆಟ್ಸಲ್ಲಿ ಕೊನೆಯದಾಗಿ ಬರುವಂಥವ್ರು ಥಾಮಸ್ ಡಿಕ್ವೆನ್ಸಿ. ದ ಯಂಗೆಸ್ಟ್ ಮೆಂಬರ್ ಆಫ್ ದ ಗ್ರೂಪ್, ಬೆಸ್ಟ್ known as an essayist, critic who wrote series of memoirs of the lake poets. ಲೇಕ್ ಪೊಯೆಟ್ಸ್ನ ತುಂಬ ಮೆಮೊಯರ್ಸನ್ನು ಬರೆದು ತುಂಬ ಪಾಪ್ಯುಲಾರಿಟಿನ ಪಡ್ಕೊಳೋದು ಥಾಮಸ್ ಡಿಕ್ವೆನ್ಸಿ. ಓಕೆ, ಸೊ ನೌ ಇನ್ ದಿಸ್ ಕ್ಲಾಸ್ we have discussed about who are romantics, okay, and again who are romantics and who are the pre-romantics ಯಾರು, pre-romantics poets ಯಾರು, and again first generation romantic poets ಯಾರು, who are the first generation romantic poets ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ನೆನಪಲ್ಲಿ ಇಟ್ಕೊಳ್ಳಿ, ರೊಮ್ಯಾಂಟಿಕ್ ಪೀರಿಯಡ್ ಅಂದ್ರೇನು, ಅದು ಯಾವ ಪೀರಿಯಡ್ ಆದಮೇಲೆ ಬಂತು, ರೊಮ್ಯಾಂಟಿಸಿಸಮ್ ಅಂದ್ರೇನು, ಅದರ ಅರ್ಥ ಏನು, ಅದರ ಇಂಪ್ಯಾಕ್ಟ್ ಹೇಗಿತ್ತು, ಅದು ಯಾವುದ್ರ ಮೇಲೆ ಫೋಕಸ್ ಮಾಡಿ ಬರಿತಾ ಇದ್ದರು, ಪ್ರೀ ರೊಮ್ಯಾಂಟಿಕ್ಸ್ ಯಾರು, ಆ್ಯಂಡ್ ಅಗೇನ್ ಫಸ್ಟ್ ಜನ್ರೇಷನ್ ಆಫ್ ರೊಮ್ಯಾಂಟಿಕ್ಸ್ ಯಾರ್ಯಾರು, ಯಾವ ಕವಿಗಳು ಬರ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದರ ನೋಟ್ಸು ನಾನು ಆಮೇಲೆ ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ ದೆನ್, ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.